ಅವಳ ಹೆಸರು ಉಷಾ. ಸುಂದರಿಯಾಗಿದ್ದಳು. ಆದ್ರೆ ಆ ಸುಂದರತೆ ಕೇವಲ ಮುಖದಲ್ಲಷ್ಟೇ ಅಲ್ಲ, ತನ್ನ ಕಾಲ್ಮೇಳೆ ನಿಂತ ಬದುಕಿನ ಧೈರ್ಯದಲ್ಲಿತ್ತು. ತಂದೆ ತಾಯಿ, ಅಣ್ಣ ತಮ್ಮಂದಿರನ್ನು ಬಿಟ್ಟು ಅವಳು ಒಬ್ಬಳೇ ಬದುಕುತ್ತಿದ್ದಳು. ಅದಕ್ಕೆ ಕಾರಣ ಏನು ಎಂಬುದು ಯಾರಿಗೂ ಸ್ಪಷ್ಟವಾಗಿರಲಿಲ್ಲ. ಕೇಳಿದವರಿಗೆ ಅವಳು ನಗುತ್ತಲೇ ಉತ್ತರಿಸುತ್ತಿದ್ದಳು, ಬದುಕು ಅಷ್ಟೇ. ಅವಳು ದುಡಿಯುತ್ತಿದ್ದಳು, ಬೇಕಾದಷ್ಟೇ ಅಲ್ಲ, ಬೇಕಾದಕ್ಕಿಂತಲೂ ಹೆಚ್ಚು. ದಿನಕ್ಕೆ 2-3 ಕಡೆ ಕೆಲಸ. ಬೆಳಗ್ಗೆಯಿಂದ ರಾತ್ರಿ ತನಕ ಅವಳ ಬದುಕು ಕೆಲಸದ ಸಮಯಪಟ್ಟಿಯಲ್ಲೇ ಸಾಗುತ್ತಿತ್ತು. ಆಧುನಿಕ ಜೀವನ ಶೈಲಿಯನ್ನು ಅವಳು ಆಯ್ದುಕೊಂಡಿದ್ದಳು. ಅದನ್ನು ಯಾರ ಮುಂದೆಯೂ ಸಮರ್ಥಿಸಿಕೊಳ್ಳುವ ಅಗತ್ಯ ಅವಳಿಗೆ ಅನಿಸಲಿಲ್ಲ. ಆದರೆ ಸುತ್ತಮುತ್ತಲಿನ ಜನರಿಗೆ ಅದು ಇಷ್ಟವಾಗಲಿಲ್ಲ. ರಸ್ತೆ ಕೊನೆಯಲ್ಲಿ ನಿಂತು ಗುಸುಗುಸು ಮಾತು, ಅಂಗಡಿಗಳ ಮುಂದೆ ಕುತೂಹಲದ ನೋಟ. ಕೆಲವು ರೋಡ್ ರೋಮಿಯೋಗಳು ಅವಳಿಗಾಗಿ ಕಾಯುತ್ತಿದ್ದರೆ, ಇನ್ನು ಕೆಲವರು ಅವಳ ಬಗ್ಗೆ ತಾವು ಕಟ್ಟಿಕೊಂಡ ಕಥೆಗಳನ್ನು ಧೈರ್ಯವಾಗಿ ಹೇಳಿಕೊಂಡು ತಿರುಗುತ್ತಿದ್ದರು. ಇವೆಲ್ಲವೂ ಉಷಾಳಿಗೆ ತಿಳಿದೇ ಇತ್ತು. ಆದರೆ ಅವಳು ಗಮನ ಕೊಡಲಿಲ್ಲ. ಅವಳ ದೃಷ್ಟಿ ಯಾವಾಗಲೂ ಮುಂದಿನ ಕೆಲಸದತ್ತ, ಮುಂದಿನ ದಿನದತ್ತ ಮಾತ್ರ ಇತ್ತು. ಆದರೆ ಒಂದು ವಿಷಯ ಮಾತ್ರ ಎಲ್ಲರ ಗಮನ ಸೆಳೆದಿತ್ತು. ಸುರೇಶ್ ಅಂಕಲ್. ಅವರ ಜೊತೆ ಉಷಾ ತುಂಬಾ ಆತ್ಮೀಯವಾಗಿ ವರ್ತಿಸುತ್ತಿದ್ದಳು. ಅವರಿಬ್ಬರ ನಡುವೆ ಏನು ಸಂಬಂಧ ಎಂಬುದು ಯಾರಿಗೂ ಗೊತ್ತಿರಲಿಲ್ಲ. ಗೊತ್ತಿಲ್ಲದಿದ್ದದ್ದೇ ಮಾತಿನ ವಿಷಯವಾಗಿತ್ತು. ಯಾರಾದರೂ ಅವಳಿಗೆ ಮದುವೆಯ ಮಾತು ತೆಗೆದರೆ ಉಷಾ ತಕ್ಷಣ ಕೋಪಗೊಳ್ಳುತ್ತಿದ್ದಳು. ಆ ವಿಷಯವನ್ನು ಅಲ್ಲಿಗೇ ಮುಚ್ಚಿಬಿಡುತ್ತಿದ್ದಳು. ಹೀಗೆ 2 ವರ್ಷಗಳು ಕಳೆದು ಹೋದವು. ಒಂದು ರಾತ್ರಿ ಉಷಾ ಸುರೇಶ್ ಅಂಕಲ್ರನ್ನು ಮನೆಗೆ ಕರೆಯಿಸಿಕೊಂಡಳು. ಚಿಕ್ಕ ಬ್ಯಾಗೊಂದನ್ನು ಅವರ ಕೈಗೆ ಕೊಟ್ಟಳು. ಅದರೊಳಗೆ ಏನಿತ್ತು ಎಂಬುದು ಅವಳಿಗಷ್ಟೇ ಗೊತ್ತು. ಹೇಳಬೇಕಾದ ಮಾತುಗಳನ್ನು ಶಾಂತವಾಗಿ ಹೇಳಿ, ನಾನು ಊರಿಗೆ ಹೋಗುತ್ತಿದ್ದೇನೆ ಎಂದು ತಿಳಿಸಿದಳು. ಅಷ್ಟೇ. ಮಾರನೇ ದಿನ ಬೆಳಗ್ಗೆ ಎಲ್ಲವೂ ಎಂದಿನಂತೆಯೇ ಆರಂಭವಾಯಿತು. ಸೂರ್ಯ ತನ್ನ ಸಮಯಕ್ಕೆ ಏರಿದ್ದ. 60ನೇ ನಗರಿಯ ಅಂಗಡಿಗರು ತೆರೆಯುತ್ತಿದ್ವು. ಬಿಬಿಎಂಪಿಯ ಪೌರಕಾರ್ಮಿಕರು ತಮ್ಮ ಕೆಲಸದಲ್ಲಿ ನಿರತರಾಗಿದ್ದರು. ಆದ್ರೆ ಉಷಾ ಮಾತ್ರ ಮನೆ ಬಿಟ್ಟು ಹೊರಬರಲಿಲ್ಲ. ಅವಳಿಗಾಗಿ ಕಾಯುತ್ತಿದ್ದವರು ರಸ್ತೆಯ ಕೊನೆಯಲ್ಲಿ ನಿಂತಿದ್ದರು. ಹೊಸಿಲಲ್ಲೇ ಬಿದ್ದಿದ್ದ ಹಾಲಿನ ಪ್ಯಾಕೆಟ್ ಯಾರೂ ಎತ್ತಿರಲಿಲ್ಲ. ಬಾಗಿಲು ತೆರೆದುಕೊಳ್ಳಲಿಲ್ಲ. ಅವಸರವಾಗಿ ಬಂದ ಸುರೇಶ್ ಅಂಕಲ್ ಬಾಗಿಲು ಬಡಿದರು. ಪ್ರತಿಕ್ರಿಯೆಯಿಲ್ಲ. ಅವರು ಒಳಗೆ ಹೋಗಿದರು. ಅಲ್ಲಿ ಉಷಾ ಬೆಳಗಿನ ಮೌನದಲ್ಲಿ ಮಾತಿಲ್ಲದೆ, ಜೀವವಿಲ್ಲದೆ ಬಿದ್ದಿದ್ದಳು. ರಾತ್ರಿ ಸುಮಾರು 3ರ ವೇಳೆಗೆ ಅವಳು ಕಳಿಸಿದ ವಾಯ್ಸ್ ನೋಟನ್ನು ಸುರೇಶ್ ಅಂಕಲ್ ಬೆಳಿಗ್ಗೆ ನೋಡಿದ್ದರು. ಅದನ್ನು ಕೇಳಿದ ಕ್ಷಣದಲ್ಲೇ ಅವರು ಓಡಿ ಬಂದಿದ್ದರು. ಜನ ಸೇರಿದರು. ಆಂಬ್ಯುಲೆನ್ಸ್ ಬಂತು. ಪೊಲೀಸರು ಬಂದರು. ಪ್ರಾಥಮಿಕ ವಿಚಾರಣೆಗೆಂದು ಸುರೇಶ್ ಅಂಕಲ್ರನ್ನು ಪೊಲೀಸರು ಪ್ರಶ್ನಿಸಲು ಆರಂಭಿಸಿದಾಗ ಉಷಾಳ ಬದುಕಿನ ಹಿಂದೆ ಮರೆಮಾಚಿಕೊಂಡಿದ್ದ ಕಥೆ ಒಂದೊಂದಾಗಿ ತೆರೆದುಕೊಳ್ಳಲು ಆರಂಭವಾಯಿತು. ಉಷಾ ಈ ನಿರ್ಧಾರಕ್ಕೆ ಏಕೆ ಬಂದಳು? ಸುರೇಶ್ ಅಂಕಲ್ಗೆ ಕೊಟ್ಟ ದುಡ್ಡಿನ ಹಿಂದಿನ ಅರ್ಥವೇನು? ಅವರಿಬ್ಬರ ನಡುವಿನ ನಿಜವಾದ ಸಂಬಂಧವೇನು? ಉತ್ತರಗಳು ಮುಂದಿನ ಭಾಗದಲ್ಲಿ.